ಅದರಲ್ಲಿ ಒಂದು ಕೆ ಜಿ ಹಾಕೋಣ. ಮುಂದಿನ ತೊಡೆ ಹಾಕು 1 kg. ಮೇಕೆ ಅಲ್ವಾ ಅದು? ಹಾಂ. ನೋಡಿ ಮಟನ್ ಈ ಥರ ಇರಬೇಕು. ಮುಂದಿನ ತೊಡೆ ಮಟನ್ ಹಾಕಿಸ್ಕೊಂಡು ಬನ್ನಿ, ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಈ ಥರ ಒಂದು ಫ್ಯಾಟ್ ಹಾಕಿಸ್ಕೊಂಬನ್ನಿ, ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. 1 kg ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ವಾಶ್ ಮಾಡಿ. ಚಿಲ್ಲಿ ಪೌಡರು, ಆಯಿಲ್, ಧನಿಯಾ ಪೌಡರ್, ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ 2 ಇಂಚ್ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಕಾಳುಮೆಣಸು, ಕಡಲೆ, ಟೊಮೊಟೊ, ಉಪ್ಪು, ಗಸಗಸೆ. ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ. ಈಗ ಬಾಣಲೆ ಬಿಸಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಟೊಮೊಟೊ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನಾಟಿ ಮಟನ್ ಸಾಂಬಾರು ಇರೋದ್ರಿಂದ ನಾಟಿ ಸ್ಟೈಲಲ್ಲೇ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಇವಾಗೆಲ್ಲ ಈರುಳ್ಳಿ ಎಲ್ಲ ನಾನು ಬ್ರೌನ್ ಕಲರ್ ಆಗಿದೆ, ಸ್ವಲ್ಪ ಟೊಮೊಟೊ ಕೂಡ ಸ್ಮ್ಯಾಶ್ ಆಗಿದೆ. ಇವಾಗ ಕಡಲೆ ಮತ್ತು ಪೆಪ್ಪರು, ಚಕ್ಕೆ, ಲವಂಗ ಐತಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ನೋಡಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇವಾಗ ಇದಕ್ಕೆ ಕಾಯಿ ತುರಿದು ಇಟ್ಕೊಂಡಿದ್ವಲ್ಲ, ಈ ಕಾಯಿ ಹಾಕ್ಕೊಳ್ಳೋಣ. ಮತ್ತು ಗಸಗಸೆ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಧನಿಯಾ ಪೌಡರ್ ಕೂಡ ನಾನು ಫ್ರೈ ಮಾಡ್ಕೋತೀನಿ ಇದ್ರ ಜೊತೆಲಿ, ಅದು ಹಸಿ ಫ್ಲೇವರ್ ಹೋಗುತ್ತೆ ಅಂತ ಅಂದ್ಬಿಟ್ಟು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ಚಿಲ್ಲಿ ಪೌಡರು, ಚಿಲ್ಲಿ ಪೌಡರ್ ಕೂಡ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದು ಒಟ್ಟಿಗೆ ಸೇರಿ ಮಿಕ್ಸ್ ಮಾಡ್ಕೋಬೇಕು. ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರ್ ಇದ್ರ ಜೊತೆಗೆ ಏನಕ್ಕೆ ಫ್ರೈ ಮಾಡ್ಕೋಬೇಕಾದ್ರೆ ಉಬ್ಬವಾಗ ಹಾಕೋಬೋದಲ್ವ ಅನ್ಕೋಬೋದು. ಇದ್ರ ಜೊತೆಗೇನೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ಹಸಿ ಫ್ಲೇವರ್ ಇರುತ್ತಲ್ಲ ಧನಿಯಾ ಪೌಡರ್ದು, ಅದು ಹಸಿ ಫ್ಲೇವರ್ ಹೋಗುತ್ತೆ ಇದ್ರ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ. ಈ ಥರ ಹುರಿದ್ಬಿಟ್ಟು ಮಾಡಿರಿ, ನಾಟಿ ಸ್ಟೈಲ್ ತುಂಬ ಚೆನ್ನಾಗಾಗತ್ತೆ. ಮತ್ತು ಪುದೀನ ಕೊತ್ತಂಬರಿ ಹಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ನಿಮಗೆ ಕಾಣ್ತಾ ಇರ್ಬೋದು, ಇವಾಗೆಲ್ಲ ಒಂದಕ್ಕೊಂದು ಚೆನ್ನಾಗಿ ಮಸಾಲ ಎಲ್ಲ ಫುಲ್ಲು ಫ್ರೈ ಆಗಿದೆ. ಇವಾಗ ನೋಡಿ ನಾನು ಕುಕ್ಕರ್ ಬಿಸಿ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ ಮಸಾಲ ಏನು ರುಬ್ಕೊಂಡಿದ್ವಲ್ಲ ಅದು ತಣ್ಣಗಾಗೋದ್ರೊಳಗಡೆ ನಾವು ಮಟನ್ನ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಪುದೀನ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ರಿ, ಚೆನ್ನಾಗಿರುತ್ತೆ, ಅದು ಟೇಸ್ಟೇ ಬೇರೆ ಕೊಡುತ್ತೆ ಮಟನ್ಗೆ ಮತ್ತು ಚಿಕನ್ಗೆ. ಕರಿಬೇವು ಎಣ್ಣೆ ಏನು ಜಾಸ್ತಿ ಹಾಕೊಳ್ಳೋ ಆಗಿಲ್ಲ ಮಟನ್ಗೆ, ಅದರಲ್ಲೇ ಸ್ವಲ್ಪ ಫ್ಯಾಟ್ ಇರುತ್ತಲ್ವ. ನೋಡಿ ಇವಾಗ ಫ್ರೈ ಆಗಿದೆ. ಈಗ ವಾಶ್ ಮಾಡ್ಕೊಂಡಿದ್ನಲ್ಲ ಮಟನ್ನು, ಅದನ್ನು ಹಾಕ್ತಾ ಇದ್ದೀನಿ.
ಆದಷ್ಟು ಮೇಕೆ ಮಟನ್ನ ತೊಗೊಂಡು ಬಂದು ತಿನ್ನಿ. ಸ್ವಲ್ಪ ಕುರಿ ಮಟನ್ ಅವಾಯ್ಡ್ ಮಾಡಿ. ಶೀತ ಇವಾಗ ಚಳಿಗಾಲ ಮಳೆಗಾಲದಲ್ಲಿ ಸ್ವಲ್ಪ ಮೇಕೆ ಮಟನ್ನ ತಿನ್ನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ. ಈಗ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ನಾನು ಸ್ವಲ್ಪ ಕೈಯೆಳ್ತಲೇ ಹಾಕ್ತೀನಿ. ನೀವು ಸ್ಪೂನಲ್ಲಿ ಹಾಕೋದಿದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಈ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡಿದ್ನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮನಸ್ಸಿಟ್ಟು ಮಾಡಿ ಅಡುಗೆನ ಪ್ರೀತಿಯಿಂದ ಮಾಡಿರಿ. ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ. ನಾವು ಅಡುಗೆ ಪ್ರೀತಿಯಿಂದ ಎಷ್ಟು ಖುಷಿಯಾಗಿ ಅಡುಗೆ ಮಾಡ್ತೀವಿ, ಮನೆಯಲ್ಲಿರೋರೆಲ್ಲ ಖುಷಿಯಾಗಿರ್ತಾರೆ. ನಾವು ದುಡಿಯೋದೇ ಊಟಕ್ಕೋಸ್ಕರ ಅಲ್ವಾ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಮತ್ತು 1 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. ಮಸಾಲ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಲ್ವಾ. ಮತ್ತು ಇವಾಗ ಯಾಕೆ ಅಂತ ಅನ್ಕೋಬೋದು. ನೀವು ಚಿಕನ್ನು ಮಟನ್ ಮಾಡೋ ಟೈಮಲ್ಲಿ ಈ ಥರ ಬಾಯ್ಲ್ ನೀರು ಹಾಕೋದಕ್ಕೂ ಮುಂಚೆ ಸ್ಪೈಸಿನೆಸ್ ಏನಿದೆ, ನಾವು ಸ್ಪೈಸಿಗೆ ಏನು ಹಾಕ್ತೀವಲ್ವಾ ಅದನ್ನು ಈ ಥರ ಹಾಕಿದ್ರೇ ಅದು ಮಟನ್ನು ಮತ್ತು ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇವಾಗ ಇದು ಬೇಯ್ತಾ ಇರಲಿ. ಮಸಾಲ ತಣ್ಣಗಾಗಿದೆ, ರುಬ್ಕೊಂಬಿಟ್ಟು ಬರೋಣ. ನೋಡಿ ಮಸಾಲ ತಣ್ಣಗಾಗಿದೆ. ಇವಾಗ ಮಸಾಲ ಗ್ರೈಂಡ್ ಮಾಡ್ಕೊಬಿಡೋಣ. ಈಗ ನಾನೇನು ಮಸಾಲ ಅದು ಗ್ರೈಂಡ್ ಮಾಡ್ಕೊಂಡನಲ್ಲ ಆ ಮಾಡ್ಕೊಳ್ಳೋ ಟೈಮಲ್ಲಿ ನೋಡಿ ಇವಾಗ ಮಟನ್ ಎಲ್ಲ ನಾನು 1/4 ಭಾಗ ಬೆಂದಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಚೆನ್ನಾಗಿ ಸುಂಡಿದೆ ಮಟನ್ ಎಲ್ಲನೂ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಇದಕ್ಕೆ ಉಪ್ಪು ಖಾರ ಮಸಾಲ ಎಲ್ಲ ಹಾಕಿದ್ವಲ್ಲ ನಾವು, ಧನಿಯಾ ಪೌಡರ್ ಖಾರದ ಪುಡಿ ಎಲ್ಲನೂ, ಅದು ನೀಟಾಗಿ ಮಟನ್ಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಈ ಥರನೇ ಬಾಯ್ಲ್ ಮಾಡಬೇಕು, ಆವಾಗಲೇ ಮಟನ್ ಟೇಸ್ಟ್ ಇರೋದು. ಈಗ ಗ್ರೈಂಡ್ ಮಾಡಿರೋ ಮಸಾಲ ಹಾಕೋತಾ ಇದ್ದೀನಿ. ನಾನು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ. ಆ ಮಿಕ್ಸಿನಲ್ಲಿ ಏನಿತ್ತಲ್ವ ಅದು ಮಸಾಲ, ಅದಕ್ಕೆ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ತಣ್ಣೀರು ಹಾಕ್ಕೋಬೇಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ತಣ್ಣೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ನಾವು ಹಾಕಿರೋ ಮಸಾಲ ಮತ್ತು ಮಟನ್ಗೆ ಹೊಂದ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಿಸಿ ನೀರು ಹಾಕಿದ್ರೆ ತುಂಬ ಈಸಿಯಾಗಿ ಹೊಂದ್ಕೊಳುತ್ತೆ ಅದು ಮಸಾಲ ಎಲ್ಲನೂ, ಸ್ಪೈಸಿ ಎಲ್ಲ. ಆದಷ್ಟು ನಾನು ಬಿಸಿ ನೀರು ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನಿವಾಗ ನನಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ, ಬಿಸಿ ನೀರೇ ಹಾಕ್ಕೊಂಡಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ಕುದಿಬೇಕು. ಇದು ಕುದ್ರೆ ನಮಗೆ ಉಪ್ಪು ಖಾರ ಹೇಗಿದೆ ಅಂತ ಗೊತ್ತಾಗುತ್ತೆ. ಬೇಕಂದರೆ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. 1-2 ಕುದೀಲಿ ಇದು. ಆದಷ್ಟು ನಾಟಿ ಮಟನ್ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಕುರಿದು ಸ್ವಲ್ಪ ತಿನ್ನೋದಕ್ಕೆ ಹೋಗಬೇಡಿ, ಶೀತ ಆಗೋ ಚಾನ್ಸಸ್ ಇದೆ ಇವಾಗ ಎಲ್ಲರಿಗೂ. ತುಂಬ ಖುಷಿಯಿಂದ ಮಾಡಿ ಅಡುಗೆ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಅಡುಗೆ ಖುಷಿಯಿಂದ ಮಾಡಿದ್ರೇ ಅಡುಗೆ ಚೆನ್ನಾಗಾಗೋದು. ಇವಾಗ ಇದು ಸ್ವಲ್ಪ ಕುದಿಬೇಕು, ಕುದೀಲಿ. ನೋಡಿ ಇವಾಗ ಚೆನ್ನಾಗಿದು ಕುದೀತಾ ಇದೆ. ಈ ಥರ ಕುದಿಬೇಕು. ಕುದಿದಲೇನೆ ನೀವು ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ನಾವು ಮಸಾಲ ಹಾಕಿದ್ವಲ್ಲ, ರುಬ್ಬಿರೋ ಮಸಾಲ ಹಾಕೋದಕ್ಕೂ ಮುಂಚೆನೇ ಇದು 1/4 ಭಾಗ ಬೆಂದಿತ್ತು. ನೋಡಿ ಈ ಕಂಟೆಸ್ಟ್ ಇರಬೇಕು.
ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಎಳೆ ಮಟನ್ನೇ ಇದೆ, ಸ್ವಲ್ಪ ಅದಕ್ಕೂ ಮುಂಚೆನೇ ಬಾಯ್ಲ್ ಮಾಡಿದ್ವಿ ಅಲ್ವಾ ನಾವು, ಅದರಲ್ಲೂ ಕೂಡ ಸ್ವಲ್ಪ ಫ್ರೈ ಆಗಿದೆ. 2 ವಿಷಲ್ ಹಾಕ್ಸಿದ್ರೆ ಸಾಕಾಗತ್ತೆ ಇದು. ಇದು 2 ವಿಷಲ್ ಬರಲಿ. ಫಸ್ಟ್ ವಿಷಲ್ ಬಂದಿದೆ. ಈಗ 2 ವಿಷಲ್ ಆಯಿತು. 2 ವಿಷಲ್ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡೋಣ. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಓಕೆ, ಇವಾಗ ಸಾಂಬಾರು ರೆಡಿ ಆಗಿದೆ. ನೀಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನೋಡಿ, ಈಗ ಸರ್ವ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನೀಟಾಗಿ ಮಟನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನಮ್ಮ ಮನೆಯವರು, ನನ್ನ ಮಕ್ಕಳು ನೋಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ನಾಟಿ ಮಟನ್ ಸಾಂಬಾರ್ ರೆಡಿಯಾಗಿದೆ. ತುಂಬ ಗಮ್ಮಂತ ಇದೆ. ನೀವು ಒಂದ್ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಅವರು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ವಾಸಿ ಯೂಟ್ಯೂಬ್ ಚಾನಲ್ಗೆ ಇವತ್ತು ನಾವು ಮನೆಗೆ ಮೇಕೆ ಮಟನ್ ತಂದು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಮಾಡಿದ್ದೀವಿ. ನನ್ನ ಹೆಂಡತಿ ಮಾಡಿಟ್ಟಿದ್ದಾಳೆ. ಇವತ್ತು ನಾನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ನೋಡಿ, ಮುದ್ದೆ ಕೂಡ ಮುರಿಯೋದು ಒಂದು ಸಿಸ್ಟಮ್ ಇದೆ, ಆ ಥರನೇ ಮುರಿಬೇಕು. ಆಹಾ, ಮುದ್ದೆ ಒಳಗಿಟ್ರೆ ಸಾಕು, ಗುಳುಮ್ ಗುಳುಮ್ ಆಗ್ತದೆ. ಆಹಾ, ಸಾಂಬಾರು ಹಂಗೆ ಸೈಡಲ್ಲಿದ್ದೆ. ಆಹಾ, ನಿಮ್ಮಣ್ಣ ಕೊಟ್ರಂತೂ ಒಂದು ಪೀಸ್ ಈರುಳ್ಳಿ ತಗೊಂಬಿಟ್ಟು ಒಳ್ಳೆ ನಲ್ಲಿ ಮುಳೆ, ಆಹಾ, ಸೂಪ್ ನೋಡಿ, ಸೂಪು ಬಂತು ನೋಡಿ, ಬಂತು ಬಂತು. ಬೋನ್ ಮ್ಯಾರೋ, ಸೂಪರ್ ಸೂಪರ್. ಒಂದು ಚರ್ಬಿ ಪೀಸ್ ಹಂಗೆ. ಸೂಪರ್ ಆಗಿದೆ. ಸೂಪರ್ ಅಡುಗೆ ಮಾಡಿದ್ದಾರೆ ನಮ್ಮ ಮನೆಯಲ್ಲೇ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.